ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸಾಲು ಸಾಲು ಹೃದಯಾಘಾತದ ಪ್ರಕರಣಗಳಿಂದ ಜನರು ಕಂಗಾಲಾಗಿದ್ದಾರೆ. ತಮ್ಮ ಹೃದಯದ ಆರೋಗ್ಯ ಹೇಗಿದೆ ಅಂತ ಹೇಳಿ ಪರೀಕ್ಷೆಗೆ ಇದೀಗ ಜನರು ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಜನಜಂಗುಳಿಯೇ ತುಂಬಿ ತುಳುಕ್ತಾ ಇರುವಂಥದ್ದು. ಒಂದೇ ವಾರದಿಂದ 2,000ಕ್ಕೂ ಅಧಿಕ ಜನ ನಿತ್ಯ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಆಸ್ಪತ್ರೆಗೆ ಬರುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ 4 ಹೊಸ ಕೌಂಟರ್ ಅನ್ನು ಮಾಡಲಾಗಿದೆ. ವೈದ್ಯರಿಗೆ ಸಿಬ್ಬಂದಿಗಳಿಗೆ 1 ಗಂಟೆ ಮುಂಚಿತವಾಗಿಯೇ ಸೂಚನೆಯನ್ನ ನೀಡಲಾಗಿದೆ. ಸಾಲು ಸಾಲು ಹೃದಯಾಘಾತ ಆಗ್ತಾ ಇರೋದ್ರಿಂದ ಜನರೆಲ್ಲೂ ಕಂಗಾಲಾಗಿ ಹೋಗುತ್ತಾರೆ. ಹೃದಯದ ಆರೋಗ್ಯ ಹೇಗಿದೆ ಅಂತ ಹೇಳಿ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಸ್ಪತ್ರೆಗೆ ಬರುವವರಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಕಾರಣದಿಂದಾಗಿ ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ದುಪ್ಪಟ್ಟಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಜನರೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಏಕಾಏಕಿ ಎದೆನೋವು ಕಾಣಿಸಿಕೊಳ್ಳುತ್ತೆ, ನಂತರದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸುದ್ದಿಗಳನ್ನ ಕೇಳಿದ ನಂತರದಲ್ಲಿ ಜನರು ಕೂಡ ಸಾಕಷ್ಟು ಎಚ್ಚರವನ್ನ ವಹಿಸಿದ್ದಾರೆ. ಕಳೆದ 1 ವಾರದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ 2,000ಕ್ಕೂ ಅಧಿಕ ಜನ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಪ್ರತಿದಿನ 700ರಿಂದ 1,000 ಜನ ಆಸ್ಪತ್ರೆಗೆ ಭೇಟಿಯನ್ನ ಕೊಡ್ತಾ ಇದ್ರು. ಆದ್ರೆ ಇದೀಗ 2,000ಕ್ಕೂ ಅಧಿಕ ಜನ ಬರ್ತಾ ಇದ್ದಾರೆ. 4 ಹೆಚ್ಚುವರಿ ಕೌಂಟರ್ ಅನ್ನ ಆರಂಭ ಮಾಡಲಾಗಿದೆ. ಆಸ್ಪತ್ರೆಗೆ ಬರುವವರಂತಹ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಇನ್ನು ರೋಗಿಗಳು ಸರದಿಯಲ್ಲಿ ನಿಂತು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟರ ಮಟ್ಟಿಗೆ ಜನರು ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಪ್ರತಿ 3 ತಿಂಗಳಿಗೊಮ್ಮೆ ಚೆಕಪ್ ಮಾಡಿಸಿಕೊಳ್ಬೇಕಿರುವಂತಹ ರೋಗಿಗಳು ಕಾಯುವ ಪರಿಸ್ಥಿತಿ ಅವರಿಗೆ ಎದುರಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಸಾಕಷ್ಟು ಸಾವಿನ ಪ್ರಕರಣಗಳು ಕೂಡ ಏರಿಕೆಯಾಗ್ತಾ ಇದೆ. ಹಾಗಾಗಿ ಜನರಲ್ಲಿಯೂ ಕೂಡ ಒಂದು ರೀತಿ ಭಯ ಉಂಟಾಗ್ತಾ ಇದೆ. ಜನ ಕಂಗಾಲಾಗಿ ಹೋಗಿದ್ದಾರೆ. ತಮ್ಮ ಹೃದಯದ ಆರೋಗ್ಯ ಹೇಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳೋದಕ್ಕೆ ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಅನ್ನೋದು ದುಪ್ಪಟ್ಟಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಏನಾದರೂ ಹೆಚ್ಚಿನ ಸೌಕರ್ಯಗಳನ್ನು ಅಲ್ಲಿ ಮಾಡಲಾಗಿದೆಯಾ? ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸದ್ಯ ಹೃದಯದ ಬಗ್ಗೆ ಜನರು ಕಾಳಜಿಯನ್ನ ಹೆಚ್ಚಾಗಿ ವಹಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಸದ್ಯ ಜಯದೇವ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ದೊರಕುವ ಕಾರಣಕ್ಕಾಗಿ ಯುವಕರಾಗಿರ್ಬೋದು, ಯುವತಿಯರು ಬಹಳಷ್ಟು ಚೆಕಪ್ಗೋಸ್ಕರ ಮುಗಿಬೀಳ್ತಾ ಇದ್ದಾರೆ. ಹೀಗಾಗಿ ಜಯದೇವ ಆಸ್ಪತ್ರೆ ಆಡಳಿತ ಮಂಡಳಿ 4 ಹೆಚ್ಚುವರಿ ಕೌಂಟರ್ ಗಳನ್ನ ಕೂಡ ತೆರೆದಿರುವಂತದ್ದು. ಅಷ್ಟೇ ಅಲ್ಲ, ವೈದ್ಯರಿಗೆ ಸಿಬ್ಬಂದಿಗಳಿಗೆ 1 ಗಂಟೆ ಮುಂಚಿತವಾಗಿ ಬರಲು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಆಸ್ಪತ್ರೆ OPD 9 ಗಂಟೆ ಬದಲಾಗಿ ಬೆಳಿಗ್ಗೆ 8 ಗಂಟೆಗೆನೆ ಕೂಡ ತೆರೀತಾ ಇರುವಂತದ್ದು. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಜಯದೇವ ಅಂದ್ರೆ ನಿಜವಾಗ್ಲೂ ಹೃದಯದ ಸಮಸ್ಯೆ ಇರೋರಿಗೆ, ಅಂದ್ರೆ ಹೃದಯಕ್ಕೆ ಸ್ಟಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಂದ್ರೆ ಆಪರೇಷನ್ ಮಾಡೋಕ್ಕಾಗಿರ್ಬೋದು, ಅಂತಹ ವ್ಯಕ್ತಿಗಳು ಪ್ರತಿ 3 ತಿಂಗಳಿಗೊಮ್ಮೆ 1 ತಿಂಗಳಿಗೊಮ್ಮೆ ಚಿಕಿತ್ಸೆಗೆ ಬರ್ಬೇಕಾಗುತ್ತೆ. ಆದ್ರೆ ಈಗ ಜನಸಂಖ್ಯೆ ಹೆಚ್ಚಳವಾದ ಕಾರಣ ಚಿಕಿತ್ಸೆಗೆ ಬರುವಂತಹ ರೋಗಿಗಳಿಗೆ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಕಳೆದ 1 ವಾರದಿಂದ 2,000ಕ್ಕೂ ಅಧಿಕ ಜನ ನಿತ್ಯ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಹಿಂದೆ ಪ್ರತಿದಿನ 700ರಿಂದ 1,000 ಜನ ಆಸ್ಪತ್ರೆಗೆ ಭೇಟಿ ಕೊಡ್ತಿದ್ರು. ಆದ್ರೆ ಇದೀಗ 2,000ಕ್ಕೂ ಅಧಿಕ ಜನ ಬರ್ತಾ ಇರುವಂತದ್ದು. ಸೊ ಹೀಗಾಗಿ 4 ಹೆಚ್ಚುವರಿ ಕೌಂಟರ್ ಆರಂಭ ಮಾಡಿದ್ದಾರೆ. ಆದ್ರೆ ಇದರಿಂದ ಇತರೆ ನಿಜವಾಗ್ಲೂ ಹೃದಯದ ಸಮಸ್ಯೆ ಇರೋರು ಬಹಳಷ್ಟು ಪರದಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಹೃದಯ ಅಂದ್ರೆ ಅದ್ರಲ್ಲಿ ಒತ್ತಡ ಆಗಿರ್ಬೋದು, ಅಲ್ಲಿ ಅವರು ಕಾದು ಕುತ್ಕೋಬೇಕು. ಅಂದ್ರೆ 1 ಗಂಟೆಯಲ್ಲಿ ಮುಗಿಯುತ್ತೆ ಅನ್ನೋ ಕೆಲಸ 3-4 ಗಂಟೆ ತೆಗೆಯುವಂತಹ ಕೆಲಸ ಕೂಡ ಈಗ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ನಿಜಕ್ಕೂ ಬಳಲ್ತಾ ಇರುವಂತಹ ರೋಗಿಗಳು ಪರದಾಟ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಬಹಳಷ್ಟು ಕಷ್ಟಕರ ಪರಿಸ್ಥಿತಿಯನ್ನ ಕೂಡ ಎದುರಿಸ್ತಾ ಇದ್ದಾರೆ. ಸದ್ಯ ಸಿಲಿಕಾನ್ ಸಿಟಿಯನ್ನ ಮಾತ್ರ ಅಲ್ಲದೆ ಜಿಲ್ಲೆಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಅವಸ್ಥೆ ಉಂಟಾಗ್ತಾ ಇರುವಂತದ್ದು. ಸದ್ಯ ಜಯದೇವಲ್ಲಿ ಫುಲ್ ರಶ್ ಅಂತಾನೆ ಹೇಳ್ಬಹುದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.